ಕೃತಿಗಳನ್ನ ತಂದಂಚಿದೆ. ಒಬ್ರು ಬಂದು ನನಗೇನು ಅರ್ಥ ಆಗಲಿಲ್ಲ ಅಂತ ಯಾರು ಕೇಳಲಿಲ್ಲ. ಆದ್ರು ಭಗವದ್ಗೀತೆಯಲ್ಲಿ ನನಗೆ ಇನ್ನೂ ಅರ್ಥ ಆಗಲಿಲ್ಲ. ನಾನು 5ನೇ ಕ್ಲಾಸಿಂದ ಓದ್ತಾ ಇದ್ದೀನಿ, ನನಗೆ ಇನ್ನೂ ಏನು ಅರ್ಥ ಆಗಲಿಲ್ಲ. ಸಾವಿರಾರು ಜನಕ್ಕೆ ಭಗವದ್ಗೀತೆ ಕೊಟ್ಟೆ, ಒಬ್ರು ಬಂದು ಏನು ಎತ್ತ ಅಂತ ಭಗವದ್ಗೀತೆ ಬಗ್ಗೆ ಒಂದು ಪ್ರಶ್ನೆ ಕೇಳಲಿಲ್ಲ ಅನ್ನುವಂಥ ಕೊರಗು ನನಗಿದೆ. ಒಂದ್ಸಲ ಆಸ್ತಾಗ ಹೋದ, ಒಬ್ಬ ಶಿಷ್ಯ ಸಿಕ್ತ, ಪೊಲೀಸ್ ಆಗಿದ್ದ, ಓಡ್ ಬಂದ, ಕೈ ಮುಗ್ದ, ಮಾತಾಡಿಸ್ದ, ಗೊತ್ತಾಯ್ತು ನನ್ನ ಶಿಷ್ಯ ಅಂತ. ಆಮೇಲೆ ಹೇಳ್ದ, ಗುರುಗಳೇ ನೀವು ಅವತ್ತು ಕೊಟ್ಟಿದ್ರಲ್ಲ ಭಗವದ್ಗೀತೆ, ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಂತ. ನಾವಿವತ್ತು ಭಗವದ್ಗೀತೆಯನ್ನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡೋದಕ್ಕೆ ಸೀಮಿತಗೊಳಿಸ್ಕೊಂಡಿದ್ದೀವಿ. ನೋಡಿ, ಭಗವದ್ಗೀತೆಯನ್ನ ಭಕ್ತಿ ಭಾವದಿಂದ ನೋಡಿ, ಆದ್ರೆ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಭಗವದ್ಗೀತೆಯಲ್ಲಿರುವಂತಹ ವಿಚಾರಗಳು ನಮ್ಮ ತಲೆ ಒಳಗಡೆ ತುಂಬ್ಕೋಬೇಕು. ಭಗವದ್ಗೀತೆಯನ್ನು ಓದಿ ಭಗವದ್ಗೀತೆಗೆ ಅನುಸಾರವಾಗಿ ನಮ್ಮ ಜೀವನವನ್ನ ನಾವು ಕಟ್ಕೋಬೇಕು. ಸೊ ಭಗವದ್ಗೀತೆ ಜೀವನದ ಸಾರ. ಎಲ್ಲ ಸಮಸ್ಯೆಗಳಿಗೂ ಅದರೊಳಗಡೆ ಸೂತ್ರ ಇದೆ. ನಿಮ್ಗೆ ಯಾವುದೇ ಸಮಸ್ಯೆ ಇರಲಿ, ಭಗವದ್ಗೀತೆ ಒಳಗಡೆ ಪರಿಹಾರ ಇದೆ. ಕುತ್ಕೊಂಡು ಭಗವದ್ಗೀತೆ ಓದ್ರಿ, ಎಂತ ಕಷ್ಟ ಬರಲಿ, ಎಂತ ಸಮಸ್ಯೆ ಬರಲಿ, ಭಗವದ್ಗೀತೆ ನಿಮ್ಗೆ ಪರಿಹಾರ ಸಿಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಭಗವದ್ಗೀತೆಯನ್ನ ವಿದ್ಯಾರ್ಥಿ ದಿಸೆಯಿಂದ ಓದೋದನ್ನು ಅಭ್ಯಾಸ ಮಾಡ್ಕೊಳ್ರಿ. ವಯಸ್ಸಾಗಿ ಜೀವನ ಮುಗಿಸಿ ಊರು ಹೋಗುತ್ತೆ, ಕಾಡ್ಬಾಗುತ್ತೆ ಅನ್ನೋ ಸಮಯದಲ್ಲಿ ಓದುವಂತ ಪುಸ್ತಕ ಅಲ್ಲ ಭಗವದ್ಗೀತೆ. ಸೊ ನಮ್ಮ ಜೀವನಕ್ಕೆ ಬೇಕಾದಂತಹ ಅಮೂಲ್ಯವಾದಂತಹ ಮೌಲ್ಯಗಳನ್ನು ತುಂಬಿಕೊಂಡು ಸ್ಫೂರ್ತಿಯನ್ನು ಪಡ್ಕೊಂಡು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಬೇಕಾದಂತಹ ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ಪುಸ್ತಕ. ಸೊ ಸದ್ಗ್ರಂಥ, ಆ ಒಂದು ಪರಮಾತ್ಮನ ನುಡಿಗಳಿಂದ ನಮ್ಮ ಒಳಗಡೆ ದಿವ್ಯವಾದಂತಹ ಶಕ್ತಿಯ ಒಂದು ಸಂಚಯನ ಆಗುತ್ತೆ. ಸೊ ಹಾಗಾಗಿ ಭಗವದ್ಗೀತೆಯನ್ನ ವಿದ್ಯಾರ್ಥಿ ದಿಸೆಯಲ್ಲೇ ಓದೋದನ್ನ ಅಭ್ಯಾಸ ಮಾಡಿಕೊಂಡ್ರಿ. ದಿನಕ್ಕೆ ಒಂದೊಂದು ಶ್ಲೋಕವನ್ನು ಓದ್ರಿ. ಸೊ ನಿಮ್ಮ ಜೀವನದಲ್ಲಿ ಸ್ಫೂರ್ತಿಯನ್ನು ಪಡೆದುಕೊಂಡು ಜೀವನದಲ್ಲಿ ಒಳ್ಳೆ ಸಾಧಕರಾಗ್ರಿ. ಶ್ರೇಷ್ಠ ಜೀವನ ನಿಮ್ಮದಾಗಲಿ. ಎಲ್ಲರಿಗೂ ಕೂಡ ಶ್ರೀ ಕೃಷ್ಣಪ್ಪ ಗುರುಗಳ ದಿವ್ಯ ಆಶೀರ್ವಾದ, ಅವರ ಅಭಯ ಇರಲಿ ಅಂತ ಆಶಿಸ್ತಾ ನಾನು 2 ದೊಡ್ಡ ನಮನಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.